ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಅರ್ಜುನ್ ಸಾಕ್ಷಿ ಹತ್ರ ಬಂದು ಮಾತಾಡ್ತಾ ಇರ್ತಾನೆ. ಚಿಕ್ಕಿ, ನಂಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಚಿಕ್ಕಿ ಅಂತ ಹೇಳ್ತಾನೆ. ಸಾಕ್ಷಿ ತಿಂಡಿ ತಿಂತ ಇರ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಹೌದಾ ಅರ್ಜುನ್, ಮೊದಲು ತಿಂಡಿ ತಿನ್ನು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಚಿಕ್ಕಿ ಅದಲ್ಲ ಚಿಕ್ಕಿ, ನನಗೆ ನಿಮ್ಮ ಹತ್ರ ಭಾರ್ಗವಿ ಬಗ್ಗೆ ಮಾತಾಡಬೇಕಿತ್ತು ಚಿಕ್ಕಿ ಅಂತ ಹೇಳ್ತಾನೆ. ಆಗ ಸಾಕ್ಷಿ ಹೇಳ್ತಾಳೆ, ಅದು ಅರ್ಜುನ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೇನೆ ಅಂತ ಹೋಗ್ತಾಳೆ. ಆವಾಗ ಅರ್ಜುನ್ ಅವಳ ಕೈ ಹಿಡಿದು ನಿಲ್ಲಿಸ್ತಾನೆ. ಚಿಕ್ಕಿ, ದಯವಿಟ್ಟು ನಾನು ಮಾತಾಡೋದು ಕೇಳಿ ಚಿಕ್ಕಿ, ಭಾರ್ಗವಿ ಮೇಲೆ ನಿಮ್ಗೆ ಯಾಕೆ ಕೋಪ, ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಚಿಕ್ಕಿ ಅಂತ ಹೇಳ್ತಾನೆ. ಆವಾಗ ಸಾಕ್ಷಿ ಹೇಳ್ತಾಳೆ, ನೋಡು ಭಾರ್ಗವಿ ಮೇಲೆ ನಂಗೆ ಕೋಪ ಏನೂ ಇಲ್ಲ, ಆದರೆ ಅವಳು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಕಣೋ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ಅಲ್ಲ ಚಿಕ್ಕಿ, ಅವರೆಷ್ಟು ಒಳ್ಳೆಯವ್ರು ಗೊತ್ತಾ, ಅವರು ಈ ಮನೆಗೆ ಸೊಸೆಯಾಗೋ ಮುಂಚೆನೂ ಹೇಳ್ತಾ ಇದ್ರು, ನಾವು ಮನೆಯವ್ರ ಜೊತೆ ಖುಷಿಯಾಗಿರಬೇಕು, ಅವರ ಚೆನ್ನಾಗಿ ನೋಡ್ಕೊಳ್ಬೇಕಂತ ಹೇಳಿ ಎಷ್ಟೆಲ್ಲ ಹೇಳ್ತಿದ್ರು ಗೊತ್ತಾ. ಅವ್ರದ್ದು ಎಷ್ಟು ಒಳ್ಳೆ ಗುಣ ಗೊತ್ತಾ, ಇನ್ನೊಬ್ರಿಗೋಸ್ಕರ ಎಷ್ಟೆಲ್ಲ ಅವ್ರು ಸಹಾಯ ಮಾಡ್ತಾರೆ, ಅಷ್ಟು ಒಳ್ಳೆ ಗುಣ ಚಿಕ್ಕಿ ಅವ್ರದ್ದು. ದಯವಿಟ್ಟು ಚಿಕ್ಕಿ, ನೀವು ಅವರು ನಿಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳಿ ಚಿಕ್ಕಿ ಅಂತ ಹೇಳ್ತಾನೆ. ಆವಾಗ ಸಾಕ್ಷಿ ಹೇಳ್ತಾನೆ, ನೋಡ ಅರ್ಜುನ್, ನೀನು JP ಮತ್ತು ನಿರ್ಮಲಾ ಅಕ್ಕನ ಮಗ, ನಿನಗೆ ಅವ್ರೇನು ಹೇಳ್ತಾರೆ ಅದೇ ಮುಖ್ಯ, ಅವ್ರು ಹೇಳಿದೆ ಫೈನಲ್. ನಿನಗೆ ನಾನು ಹೇಳೋದು ಮತ್ತೆ ಮೊದಲು ಅವ್ರು ಹೇಳಬೇಕು, ಅದನ್ನು ಅರ್ಥ ಮಾಡ್ಕೋ ಅರ್ಜುನ್ ನೀನು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಚಿಕ್ಕಿ, ನನಗೆ ನೀವು ಬೇರೆ ಅಲ್ಲ, ನನ್ನ ಅಮ್ಮನೂ ಬೇರೆ ಅಲ್ಲ, ನಾನು ನಿಮಗೆ ಹೇಳಿದ್ದೇನೆ, ನಾನು ನಿಮ್ಮನ್ನು ಎಷ್ಟು ಗೌರವ ಕೊಡ್ತೇನೆ ಅಂತ ನಿಮಗೂ ಗೊತ್ತಿದೆ ಚಿಕ್ಕಿ, ಅರ್ಥ ಮಾಡ್ಕೊಳ್ಳಿ ಚಿಕ್ಕಿ, ದಯವಿಟ್ಟು ಭಾರ್ಗವಿಯನ್ನು ಸೊಸೆ ಅಂತ ಒಪ್ಕೊಳ್ಳಿ ಚಿಕ್ಕಿ ಅಂತ ಹೇಳ್ತಾನೆ. ಆಗ ಸಾಕ್ಷಿ ಹೇಳ್ತಾಳೆ, ಆಯಿತು, ನಾನು ಒಪ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಅಮ್ಮ ಒಪ್ಕೊಳ್ಬೇಕು, ಮೊದಲು ಹೋಗಿ ಅಕ್ಕನ ಹತ್ರ ಮಾತಾಡು, ಅವಳು ಒಪ್ಕೊಂಡ್ರೆ ನಾನು ನಿಜವಾಗ್ಲೂ ಒಪ್ಕೊಳ್ತೇನೆ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ಗೆ ತುಂಬ ಖುಷಿಯಾಗುತ್ತೆ. ಹೌದು ಚಿಕ್ಕಿ, ಅಮ್ಮ ಒಪ್ಕೊಂಡ್ರೆ ನೀವು ಒಪ್ಕೊಳ್ತೀರಲ್ಲ, ಆಯಿತು ಚಿಕ್ಕಿ, ನಾನು ಇವಾಗಲೇ ಹೋಗಿ ಮಾತಾಡ್ತೇನೆ ಅಂತ ಹೇಳಿ ಮಾತಾಡಲಿಕ್ಕೆ ಹೋಗ್ತಾನೆ. ಇನ್ನು ಈ ಕಡೆ ವಂದನಾ ಸಿಟ್ಟಿನಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಬೃಂದ ಬರ್ತಾಳೆ. ಬೃಂದ ಬಂದು, ಹೇಗಿದೆಯಾ ವಂದನಾ ಅಂತ ಕೇಳ್ತಾಳೆ. ಆಗ ವಂದನಾ ಹೇಳ್ತಾಳೆ, ನೀವ್ಯಾಕೆ ಇಲ್ಲಿ ಬಂದ್ರಿ, ಮೋಸ ಮಾಡಿದ್ದು ಸಾಕಾಗಲಿಲ್ವಾ, ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ನೀವು ನಿಮ್ಮ ತಂಗಿನ ಆ ಮನೆಗೆ ಸೊಸೆ ಮಾಡಲಿಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ, ಏನು ನೀನೇ ಈ ಮನೆ ಸೊಸೆ, ನೀನೇ ಈ ಮನೆ ಸೊಸೆ ವಂದನಾ ಅಂತ ಹೇಳ್ಕೊಂಡು ಎಷ್ಟು ಒಳ್ಳೆ ಮಾಡಿ ನಂಗೆ ಮಸ್ಕ ಹೊಡೆದ್ರಲ್ವಾ, ಎಲ್ಲ ನಂಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರಾ, ಈಗ ಯಾಕೆ ಇಲ್ಲಿಗೆ ಬಂದರೆ, ಎಷ್ಟು ಧೈರ್ಯ ನಿಮ್ಗೆ ಇಲ್ಲಿ ಬರಲಿಕ್ಕೆ ಅಂತ ಕೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ವಂದನಾ, ನಾನು ಹೇಳೋದನ್ನು ಸ್ವಲ್ಪ ಕೇಳು, ನೀನು ಅಂದ್ಕೊಂಡಿದ್ದ ಥರ ಏನೂ ಇಲ್ಲ ವಂದನಾ ಅಂತ ಹೇಳ್ತಾಳೆ. ಆಗ ವಂದನಾ ಹೇಳ್ತಾಳೆ, ಸಾಕು ಸಾಕು ಮಾಡಿ ನಿಮ್ಮ ನಾಟಕ ಅಂತ ಹೇಳ್ತಾಳೆ. ಆಗ ಶಕ್ತಿ ಹೇಳ್ತಾನೆ, ಏನು JP ನಿನ್ನನ್ನು ಕಳಿಸಿದ್ನಾ ಇಲ್ಲಿ ನಾಟಕ ಮಾಡಿ ಬಾ ಅಂತ ಹೇಳ್ತಾನೆ. ಇನ್ನು ವಿಕ್ಕಿ ಕೂಡ ಹೇಳ್ತಾನೆ, ಹೌದು ಡ್ಯಾಡ್, ಇವ್ರು ನಾಟಕ ಮಾಡೋಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾನೆ. ಆಗ ವಂದನಾ ಹೇಳ್ತಾಳೆ, ಹೌದು, ನಾಟಕ ಮಾಡೋಕೆ ಇಲ್ಲಿ ಬಂದಿರೋದು, ಮತ್ತೇನಕ್ಕೆ ಬಂದಿರೋದು, ಬ್ರೈನ್ ವಾಶ್ ಮಾಡೋಕ್ಕೆ ಬಂದಿರೋದು ಇಲ್ಲಿ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಸ್ವಲ್ಪ ನಾನು ಹೇಳೋದನ್ನು ಕೇಳಿ, ಆದಮೇಲೆ ನೀವು ಇದೆಲ್ಲ ಮಾತಾಡಿ ಅಂತ ಹೇಳ್ತಾಳೆ. ಆಗ ವಂದನಾ ಹೇಳ್ತಾಳೆ, ಏನು ಕೇಳಬೇಕು, ನೀವು ನಿಮ್ಮ ಕೈಯಾರೆ ಭಾರ್ಗವಿನ ಮನೆ ತುಂಬಿಸ್ಕೊಂಡ್ರಲ್ವಾ, ಅದು ಸುಳ್ಳ ಅಂತ ಕೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಹೌದು, ನಾನು ತುಂಬಿಸ್ಕೊಂಡೆ, ಮನೆಗೆ ಬಾ ಅಂತ ಹೇಳಿ ನಾನೇ ಆರತಿ ಮಾಡಿ ತುಂಬಿಸ್ಕೊಂಡೆ, ಅದೇ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು JP ಮಾವ ಪ್ಲ್ಯಾನ್ನು ಅಂತ ಹೇಳ್ತಾರೆ. ಆಗ ವಂದನಾ ಸಿಟ್ಟು ಬರ್ತದೆ, ಇದೇ ನಾನು ಹೇಳಿದ್ದು, ನೀವು ನಮಗೆ ಮೋಸ ಮಾಡಿದ್ರಿ ಅಂತ ಹೇಳ್ಕೊಂಡು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಸ್ವಲ್ಪ ನಾನು ಹೇಳೋದನ್ನು ಕೇಳು ವಂದನಾ, ನೀನು ಖಾಲಿ ನಿನ್ನ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದರೆ ನಮ್ಮ ಮಾವ JP ಮಾವ ನಿಮ್ಮಿಬ್ಬರ ಜೀವನ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ನೋಡು, ನಾವೀಗ ಅರ್ಜುನ್ಗೆ ನಂಬಿಸಿದ್ದೇವೆ, ಏನಂತ ಹೇಳಿದರೆ ಭಾರ್ಗವಿಗೆ ಅರ್ಜುನ್ ಟ್ರ್ಯಾಪ್ ಮಾಡಿದ್ದಾನೆ ಅಂತ ಹೇಳಿ, ಅರ್ಜುನ್ ಮೋಸ ಮಾಡಿ ಪ್ರೀತಿ ಮಾಡಿದ್ದಾನೆ ಅಂತ ಹೇಳಿ ನಂಬಿಸಿದ್ದೇವೆ. ಭಾರ್ಗವಿ ಅದನ್ನೇ ನಂಬಿದ್ದಾಳೆ, ಅದಕ್ಕೋಸ್ಕರ ರಾತ್ರಿ ಹಗಲು ಅಂತ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾಳೆ. ಅವಳು ಅಂದ್ಕೊಂಡಿದ್ದಾಳೆ ಅರ್ಜುನ್ ಮೋಸ ಮಾಡಿದ್ದಾನೆ ಅಂತ, ಆದರೆ ಇದೆಲ್ಲ ಮಾಡಿದ್ದು JP ಮಾವನೇ ಇದೆಲ್ಲ ಮಾಡಿದ್ದು, ಅವರು ಪ್ಲ್ಯಾನ್ ಮಾಡಿದ್ದು. ಇನ್ನು ಸ್ವಲ್ಪ ದಿನದಲ್ಲಿ ಭಾರ್ಗವಿ ಅರ್ಜುನ್ ನಂಗೆ ಮೋಸ ಮಾಡಿದ ಅಂತ ಹೇಳ್ಕೊಂಡು ಡಿವೋರ್ಸ್ ಮಾಡ್ಕೊಂಡು ಹೋಗ್ತಾಳೆ. ಆಮೇಲೆ ಆ ಮನೆ ಸೊಸೆ ನೀನೆ, ಅದನ್ನು ನೆನ್ಪಿಡ್ಕೊ ಅಂತ ಹೇಳ್ತಾಳೆ. ಆವಾಗ ಶಕ್ತಿ ಹೇಳ್ತಾನೆ, ಸಾಕಮ್ಮ ನಾಟಕ, ಇನ್ನೆಷ್ಟು ನಾಟಕ ಮಾಡಬೇಕಂತ ಮಾಡಿದ್ಯಾ, ನಾವಿದೆಲ್ಲ ನಂಬಬೇಕಾ, ಈ ಮಾತು ನಂಬೋಕ್ಕೆ ಸಾಧ್ಯನಿಲ್ಲ, ನಾನು JPನೇ ನಂಬಲಿಲ್ಲ, ಇನ್ನೂ ನಂಬ್ತೇನಾ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಆಯಿತು ಅಂಕಲ್, ನಾನು ನಿಮಗೆ ಇನ್ನೊಂದು ಪ್ಲ್ಯಾನ್ ಹೇಳ್ತೇನೆ ನೋಡಿ, ನೀವು ನಮ್ಗೆ ಇನ್ನೂ ಹತ್ತಿರ ಆಗಬೇಕಾದ್ರೆ ಪ್ಲ್ಯಾನ್ B ಇದೆ ಅಲ್ವಾ, ವಿಕಿಗೂ ರೀತಿಗೂ ಮದುವೆ ಮಾಡಿಸಿ, ಆವಾಗ ನೀವು ನಮಗೆ ಇನ್ನೂ ಹತ್ತಿರ ಆಗ್ತೀರಾ. ಅಷ್ಟೇ ಅಲ್ಲ, ಇನ್ನು ರೀತು ಮದುವೆ ಆದಮೇಲೆ ರೀತು ಜೀವನ ಹಾಳಾಗಬಾರ್ದು ಅಂತ ಹೇಳಿ ಆದರೂ ಅರ್ಜುನ್ ವಂದನನ ಮದುವೆ ಆಗೇ ಆಗ್ತಾನೆ. ಇದು ನಮ್ಮ ಪ್ಲ್ಯಾನ್ B.
ಇದೆಲ್ಲ ಆಗಬೇಕಂದ್ರೆ ಮೊದಲು ಈಗ ನೀವು ಸೈಲೆಂಟ್ ಆಗಿರಬೇಕು, ಇನ್ನೆಲ್ಲ ಜೆ ಪಿ ಮಾವನ್ ನೋಡ್ಕೊಳ್ತಾರೆ ಅಂತ ಹೇಳ್ತಾಳೆ. ಆವಾಗ ವಂದನ ಹೇಳ್ತಾಳೆ, ಹೌದು ಡ್ಯಾಡಿ, ಬೃಂದಕ್ಕ ಹೇಳೋದು ಕರೆಕ್ಟೇ, ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಜೆ ಪಿ ಅಂಕಲ್. ಹೌದು, ನಾವು ಇದನ್ನೇ ಫಾಲೋ ಮಾಡೋಣ, ಅವ್ರು ಹೇಳ್ದಾಗೆ ಕೇಳೋಣ ಅಂತ ಹೇಳ್ತಾಳೆ. ಹೌದು ವಂದನ, ನಮ್ಮ ಅವ ಒಂದೇ ಕಲ್ಲಲ್ಲಿ 3 ಹಕ್ಕಿನ ಹೊಡಿಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ಸಕ್ಸಸ್ ಆಗೇ ಆಗುತ್ತೆ, ನಾನು ನಿಮಗೆ ಮಾತು ಕೊಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಅರ್ಜುನ್ ಅವ್ರ ಅಮ್ಮನ ಹತ್ರ ಹೋಗಿ ಮಾತಾಡ್ತಾ ಇರ್ತಾನೆ. ಮಾಮ್, ನೀವಾದರೂ ಹೇಳಿ, ಭಾರ್ಗವಿನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ ಮಾಮ್ ಅಂತ ಹೇಳ್ತಾ ಇರ್ತಾನೆ. ಆದರೆ ಅವಳು ಹೇಳ್ತಾಳೆ, ನಿಂಗೆ ಎಷ್ಟು ಸಲ ಹೇಳೋದು, ನೀನು ನನ್ನ ಹತ್ರ ನೈಸಾಗಿ ಮಾತಾಡ್ತಿದ್ಯಾ ಅನ್ನೋಗ್ಲೇ ಡೌಟ್ ಬಂತು, ನೀನು ಇದೇ ಮಾತಾಡಲಿಕ್ಕೆ ಬರ್ತಿದ್ಯಾ ಅಂತ. ನೋಡು, ಯಾವತ್ತಿದ್ರೂ ಈ ಮನೆ ಸೊಸೆ ವಂದನನೇ ಈ ಮನೆ ಸೊಸೆ ಅಂತ ಹೇಳ್ತಾನೆ. ಆವಾಗ ಅರ್ಜುನ್ ಹೇಳ್ತಾನೆ, ಮಾಮ್, ನಂಗೆ ಅವಳಂದ್ರೆ ಇಷ್ಟ ಇಲ್ಲ, ನಾನು ಮದುವೆಗಿದ್ದು ಭಾರ್ಗವಿಯೇ ಈ ಮನೆ ಸೊಸೆ ಅಂತ ಹೇಳ್ತಾನೆ. ಆವಾಗ ನಿರ್ಮಲಾ ಹೇಳ್ತಾಳೆ, ಆಯಿತು ಒಪ್ಕೊಳ್ಳೋಣ, ನಾನು ಅವಳನ್ನು ಈ ಮನೆ ಸೊಸೆ ಅಂತ ಒಪ್ಕೊಳ್ಬೇಕಾದ್ರೆ ಮೊದಲು ಜೆ ಪಿ ಒಪ್ಕೊಳ್ಬೇಕು, ಜೆ ಪಿ ಒಪ್ಕೊಳ್ಳಿ, ಆಮೇಲೆ ನಾನು ಅವಳನ್ನು ಈ ಮನೆ ಸೊಸೆ ಅಂತ ಒಪ್ಕೊಳ್ತೇನೆ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ಮಾಮ್, ಏನು ಮಾಮ್ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಾನೆ. ಆವಾಗ ನಿರ್ಮಲಾ ಹೇಳ್ತಾಳೆ, ನೋಡು, ಇದೇ ನಿನಗೆ ಇರೋದು ಆಪ್ಷನ್ ಅಷ್ಟೇ, ನಾನು ಹೇಳ್ತಿದ್ದೇನೆ ಫೈನಲ್ ಆಗಿ ಇಷ್ಟೇ ಆಗೋದು, ಮೊದಲು ಜೆ ಪಿ ಒಪ್ಕೊಳ್ಳಿ, ಆಮೇಲೆ ಉಳಿದಿದ್ದು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.